ಬಂದಿರೋ ಎಲ್ಲ ದೇವಜನರೇ ನಿಮಗೆ ಸ್ವಾಗತ ಮಾಡುತ್ತೇನೆ. ನಾವು ಆರಾಧನೆ ಮಾಡೋದಕ್ಕಿಂತ ಮುಂಚೆ 2 ನಿಮಿಷ ಪ್ರಾರ್ಥನೆ ಮಾಡಿ ನಂತರ ಶುರು ಮಾಡೋಣ. ಹಾಲೆಲೂಯಾ ಅಪ್ಪ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅಪ್ಪ ಕರ್ತನೆ ಸ್ತೋತ್ರ ಸ್ವಾಮಿ, ಪರಿಶುದ್ಧಾತ್ಮನೇ ಅಪ್ಪ ಸ್ತೋತ್ರ. ಪರಲೋಕದ ತಂದೆಯಪ್ಪ, ನೀವು ಒಂದು ದಿನಕ್ಕಾಗಿ ಕರ್ತನೆ ಸ್ತೋತ್ರ ಮಾಡುತ್ತೇನೆ ರಾಜ. ಹಾಲೆಲೂಯಾ ಅಪ್ಪ, ಬಂದಿರೋ ಎಲ್ಲ ಮಕ್ಕಳನ್ನು ಕರ್ತನೆ ನೀವು ಆಶೀರ್ವದಿಸಿ ಅನುಗ್ರಹಿಸಿ ಕರ್ತನೆ. ಹೌದು ಅಪ್ಪ, ಬಂದಿರೋ ಮಕ್ಕಳನ್ನು ಸ್ವಾಮಿ ಅವರನ್ನು ವಾಕ್ಯದ ಮೂಲಕ ಸ್ವಾಮಿ ಈ ವಾರವಿಡೀ ಅವರನ್ನು ನಡೆಸಿ ಕರ್ತನೆ. ಅಪ್ಪ, ಇದು ನಾವು ಕಾದಿ ಬಂದಿದ್ದೇವೆ ಸ್ವಾಮಿ, ಅದಕ್ಕಾಗಿ ವಾರದ ಮನ್ನವನ್ನು ಕರ್ತನೆ ನೀವು ಕೊಡಿರಿ ಅಂತ ಸ್ವಾಮಿ ಪ್ರಾರ್ಥಿಸುತ್ತೇನೆ. ಅಪ್ಪ, ಅವರು ಹೃದಯವನ್ನು ನೀವು ಅರಿತಿದ್ದೀರಿ ಕರ್ತನೆ. ಹೌದು, ಅದೇ ಪ್ರಕಾರ ಸ್ವಾಮಿ ಅವರು ಇಲ್ಲಿಂದ ಬಂದಿರೋ ಮಕ್ಕಳು ಅಪ್ಪ ಬರೀ ಹಾಗೆ ಹೋಗದ ಹಾಗೆ ಸ್ವಾಮಿ ಅಪ್ಪ ನೀವು ಅವರನ್ನು ಮನಸ್ಸು ತುಂಬಿ ಕರ್ತನೆ ಸಂತೋಷದಿಂದ ಇಲ್ಲಿಂದ ಹೋಗಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಕರ್ತನೆ. ಹೌದು ಸ್ವಾಮಿ ಅಪ್ಪ, ಆರಾಧನೆ ಮಾಡಬೇಕಾದ್ರೆ ಸ್ವಾಮಿ ಜಗ್ಗು ಬ್ರದರನ್ನು ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತೇನೆ. ಅವರನ್ನು ಶಕ್ತವಾಗಿ ನಡೆಸಿ ನಾನು ಪ್ರಾರ್ಥಿಸುತ್ತೇನೆ ತಂದೆ. ಅಪ್ಪ ಹೌದು, ಪಾಸ್ಟರನ್ನು ಕರ್ತನೆ ಅವರನ್ನು ಸಹ ವಾಕ್ಯದ ಮೂಲಕ ಕರ್ತನೆ ಅವರು ನಮಗೆ ಬೇಕಾಗಿರೋ ವಾಕ್ಯವನ್ನು ಕೊಟ್ಟು ಸ್ವಾಮಿ ಅವರನ್ನು ಶಕ್ತವಾಗಿ 2 ಸರ್ವಿಸಲ್ಲಿ ಶಕ್ತವಾಗಿ ನಡೆಸಿ ಕರ್ತನೆ. ಹೌದು ಇವರು ಸ್ವಾಮಿ ಬಂದಿರೋ ಎಲ್ಲ ಮಾಡುತ್ತಿರೋ ಎಲ್ಲ ಕಾರ್ಯಗಳನ್ನು ಕರ್ತನೆ ನೀವು ಸ್ವಾಮಿ ಶಕ್ತವಾಗಿ ನಡೆಸಿ ಕರ್ತನೆ. ಹೌದು, ಸಕಲವೂ ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ. ಹಾಲೆಲೂಯಾ. ಮೊದಲನೇದಾಗಿ ನಾವಿದ್ದಂಥ ಸ್ಥಳದಲ್ಲಿಯೇ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಹಾಲೆಲೂಯಾ. ಕರ್ತನು ನಮ್ಮನ್ನು ನಡೆಸಿದಂಥ ರೀತಿಯನ್ನು ನೆನೆಸಿ ಇವತ್ತು ನಾವು ಆರಾಧನೆ ಮಾಡೋಣ. ಹಾಲೆಲೂಯಾ. ಜೀವನ ಒಂದು ನಿಜವಾದ ಹೋರಾಟವಾಗಿದೆ. ಹಾಲೆಲೂಯಾ. ಅದೇ ಆತನ ವಾಕ್ಯ ಹೇಳ್ತದೆ, ಆತ್ಮನ ಕಡಗವೆತ್ತಿ ನೀನು ಹೋರಾಡಿ ಜಯ ಹೊಂದ್ಕೋಬೇಕೆಂಬುದಾಗಿ. ಹಾಲೆಲೂಯಾ. ಇವತ್ತೇಣ ಪ್ರಿಯ ಸ್ನೇಹಿತನೇ, ನಿನ್ನ ಆತ್ಮ ಬಾಳುವಂತೆ ನೀನು ಎಲ್ಲ ಕಾರ್ಯದಲ್ಲೂ ಸುಖವಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ನಂಬಿಕೆಯಿಂದ ನಾವು ಇದನ್ನು ಬಾಯಲ್ಲಿ ಅರಿಕೆ ಮಾಡಿ ದೇವರನ್ನು ನಾವೆಲ್ಲರೂ ಶಕ್ತವಾಗಿ ಘನಪಡಿಸೋಣ. ಎಲ್ಲರೂ ಕಣ್ಣ ತೊಡುತ್ತಾ ದೇವರ ನಾಮವನ್ನು ಆರಾಧನೆ ಮಾಡೋಣ. ಎಲ್ಲರೂ ಕಣ್ಣ ತೊಡುತ್ತಾ ಶಕ್ತವಾಗಿ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಜೀವನ ಒಂದು ಹೋರಾಟವೇ, ನಿಜವಾದ ಹೋರಾಟವೇ. ಜೀವನ ಒಂದು ಹೋರಾಟವೇ, ನಿಜವಾದ ಹೋರಾಟವೇ. ಆತ್ಮನ ಖಡ್ಗವೆತ್ತಿ, ಆತ್ಮನ ಖಡ್ಗವೆತ್ತಿ ಹೋರಾಡಿ ಜಯವನ್ನು ಹೊಂದೋನಿ, ಹೋರಾಡಿ ಜಯವನ್ನು ಹೊಂದೋನಿ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯವನ್ನು ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗಳೇ. ಯಾತ್ರೆಯಲ್ಲಿ ತಿಣ್ಣೆಯುಂಟು, ಹಳ್ಳಗಳು ಉಂಟು. ಯಾತ್ರೆಯಲ್ಲಿ ತಿಣ್ಣೆಯುಂಟು, ಹಳ್ಳಗಳು ಉಂಟು. ತುಳಿಯುವೆನೆ ದಾಟುವೆನೆ, ತುಳಿಯುವೆನೆ ದಾಟುವೆನೆ. ಜಿಂಕೆಯ ಕಾಲು ನಿನಗುಂಟು, ಜಿಂಕೆಯ ಕಾಲು ನಿನಗುಂಟು. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ
ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗಳೇ. ಪಂದ್ಯದಲ್ಲಿ ಓಡುತ್ತಿರುವೆ, ಕ್ರಮವಾಗಿ ಓಡು ಮಗನೇ. ಪಂದ್ಯದಲ್ಲಿ ಓಡುತ್ತಿರುವೆ, ಕ್ರಮವಾಗಿ ಓಡು ಮಗನೇ. ಸಮೀಪಿಸುವ ಪಾಪವನ್ನು ತ್ಯಜಿಸಿ ಎಸೆದು ಓಡು ಮಗನೇ. ತ್ಯಜಿಸಿ ಎಸೆದು ಓಡು ಮಗಳೇ. ಪ್ರಿಯ ಸ್ನೇಹಿತನೇ, ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ನಂಬಿಕೆಯುಳ್ಳವರಾಗಿ ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗಳೇ. ಜೀವನ ಬಂದು ಹೋರಾಟವೇ, ನಿಜವಾದ ಹೋರಾಟವೇ. ಜೀವನ ಒಂದು ಹೋರಾಟವೇ, ನಿಜವಾದ ಹೋರಾಟವೇ. ಆತ್ಮನ ಖಡ್ಗವೆತ್ತಿ ಹೋರಾಡಿ ಜಯವನ್ನು ಒಂದು ನೀ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನಂಬಿಕೆಯುಳ್ಳವರಾಗಿ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಹಾಲೆಲೂಯ ರಿಬು ಶಬರದರಬ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರಪ್ಪ. ಕರ್ತನೇ, ಎಲ್ಲ ಕಾರ್ಯದಲ್ಲೂ ಸುಖವನ್ನು ನೀಡುವ ದೇವರೇ ನಿಮಗೆ ಸ್ತೋತ್ರ. ಹಾಲೆಲೂಯ. ಇವತ್ತು ನಾವೆಲ್ಲರೂ ಒಂದು ರೀತಿಯಲ್ಲಿ ಪಂದ್ಯದಲ್ಲಿ ಓಡುತ್ತಿರುವಾಗ ಹಾಲೆಲೂಯ, ಆತನು ವಾಕ್ಯವಿಡದೆ ಕ್ರಮವಾಗಿ ಓಡಬೇಕು. ಹಾಲೆಲೂಯ. ಯಾವ ರೀತಿಯಾಗಿ ಓಡಬೇಕು? ಕ್ರಮವಾಗಿ. ಕ್ರಮ ಅಂದರೆ ಏನು ಗೊತ್ತಾ? ಕ್ರಿಸ್ತನ ವಾಕ್ಯವನ್ನು ಹಿಡಿದುಕೊಂಡು ಓಡುವುದು ಒಂದೇ. ಹಾಲೆಲೂಯ ಹಾಲೆಲೂಯ. ಇವತ್ತು ನಾವು ಮಾಡುವಂಥ ಯಾತ್ರೆಯಲ್ಲಿ ಹಳ್ಳಗಳು, ದಿಣ್ಣೆಗಳು, ಕಲ್ಲು, ಮಣ್ಣು ಎಲ್ಲ ಸಿಗಬಹುದು. ಹಾಲೆಲೂಯ. ಆದರೆ ಆತನ ವಾಕ್ಯವಿರ್ತದೆ, ನನ್ನ ನಾಮದಲ್ಲಿ ಎಲ್ಲವನ್ನು ನೀನು ತುಳಿದು ಅದನ್ನು ದಾಟಿಕೊಂಡು ಹೋಗ್ತೀಯ ಎಂಬುದಾಗಿ. ಹಾಲೆಲೂಯ. ಇವತ್ತು ಹೇಳುವ, ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಹಾಲೆಲೂಯ. ದೇವರ ನಾಮವನ್ನು ಶಕ್ತವಾಗಿ ನಾವು ಘನಪಡಿಸೋಣ. ಎಲ್ಲರೂ ಸರಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. 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 ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. 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 ನನ್ನ ನಾಳೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ.
ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಶಕ್ತವಾಗಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಾನು ನಿನ್ನಲ್ಲೇ, ನಿನ್ನ ವಾಕ್ಯ ನನ್ನಲ್ಲಿ, ನಮ್ಮ ಪ್ರಾರ್ಥನೆಯಲ್ಲೇ ನಮಗೆ ಜಯ ಸಿಗಲಿ. ಯೇಸು ನಾನು ನಿನ್ನಲ್ಲೇ, ನಿಮ್ಮ ವಾಕ್ಯ ನನ್ನಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲೇ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಾಳ ಫಲವ ಕೊಡುವೆನು, ನಾನು ನಿನ್ನಲ್ಲಿ ಇದ್ದು ಬಾಳ ಫಲವ ಕೊಡುವೆನು. ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಂಬಿಕೆಯುಳ್ಳವರಾಗಿ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ಅಪ್ಪ ಅಪ್ಪ ಏಸಪ್ಪ ಬಾಯ್ ತೆರೆದು ನೀನೇ ಪೂರ್ಣ ಮನಸ್ಸಿನಿಂದ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಾಡಿಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಹೇಳುವಾ, ನನ್ನ ನಾಡಿಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಶಕ್ತವಾಗಿ. ಸರ್ವ ಸೃಷ್ಟಿಗೆ ನಿನ್ನ ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ.
ಯೇಸು ನಾನು ನಿನ್ನಲ್ಲೇ, ನಿಮ್ಮ ವಾಕ್ಯ ನನ್ನಲ್ಲೇ, ನಿಮ್ಮ ಪ್ರಾರ್ಥನೆಯಲ್ಲೇ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲೇ, ನಿನ್ನ ವಾಕ್ಯ ನನ್ನಲ್ಲೇ, ನಮ್ಮ ಪ್ರಾರ್ಥನೆಯಲ್ಲೇ ನನಗೆ ಜಯ ಸಿಗಲಿ. ನಾನು ನಿನ್ನಲ್ಲೇ ಇದ್ದು ಬಹಳ ಫಲವ ಕೊಡುವೆನು. ಶಕ್ತವಾಗಿ ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಬಾಯ್ ತೆರೆದು ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, 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 ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಹಾಲೆಲೂಯಾ. ಹೌದು ಸ್ವಾಮಿ, ನಿನ್ನನ್ನು ಬಿಟ್ಟು ಏನು ಮಾಡಲಾರೆವಪ್ಪ. ಎಲ್ಲರೂ ಕಣ್ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ. ಸರ್ವ ಸೃಷ್ಟಿಗೆ ಯಜಮಾನನೇ ನಿಮಗೆ ಸ್ತೋತ್ರ. ಸರ್ವ ಲೋಕವು ನಿನಗೆ ಅಡ್ಡ ಬೀಳುವಲ್ಲ ಕರ್ತನೆ. ಏಸಪ್ಪ, ಸರ್ವ ಲೋಕವು ನಿನ್ನನ್ನು ಕೊಂಡಾಡುವಂತಾಗಲಿ. ಯೇಸುವೇ ನಿನಗೆ ಸ್ತೋತ್ರ. ರಿಬೋ ಶಬ ರದ ರಬ ಶಯದ ರಬ. ಎಲ್ಲ ಬಾಯಿ ತೆರೆದು ಸ್ವಲ್ಪ ಸಮಯ ದೇವರನ್ನು ಆರಾಧನೆ ಮಾಡುವ. ಯೇಸುವೇ ನಿಮಗೆ ಸ್ತೋತ್ರ. ರಿಬೋ ಶಬ ರದ ರಬ ಶಯತ ರಬ ಲ ರಬ. ನಮ್ಮ ನಡೆಯಿಂದಾಗಲಿ ನಮ್ಮ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಅಪ್ಪ. ಓ ರಿದೋ ಶಬ ರದ ರಬ ಶಯದ ರಬ. ಹಾಲೆಲೂಯ, ಹಾಲೆಲೂಯ, ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವತ್ತು ಹೇಳ, ಓ ಯೇಸಪ್ಪ ನಿನಗೆ ಸ್ತೋತ್ರ ಅಪ್ಪ, ನಿನಗೆ ಸ್ತೋತ್ರ ಅಪ್ಪ. ನನ್ನ ನಾಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಾಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ. ಹೇಳುವ ಅಪ್ಪ 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 ಏಸಪ್ಪ ನೀನೇ ಮನಸಾರೆ ಊರಿದು ಶಬರಬ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಬಾಯ್ ತೆರೆದು ಏನು ಮಾಡಲಾರೆನು. ಹಾಲೆಲೂಯ. ರಿಬೋ ಶಬರದ ರಬಶ. ಯೇಸಪ್ಪ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲು ಅಸಾಧ್ಯವಾಗಿದೆ. ಓ ರಿದೋ ಶಬ ರಾಧ ರಬ ಶಯತೆ ರೇತ ರಬಲ ರಬ. ಎಲ್ಲರೂ ಆತನ ನಾಮವನ್ನೇ ಕರ್ರಗಳನ್ನು ತಟ್ಟುತ್ತಾ ಆರಾಧನೆ ಮಾಡುವ. ಓ ಆತನ ನಾಮ ಬಿಟ್ಟರೆ ಬೇರೆಂದು ನಾಮವಿಲ್ಲ ಆಶೀರ್ವದಿಸಲು. ಆತನ ನಾಮ ಬಿಟ್ಟರೆ ಬೇರೆಂದು ನಾಮವಿಲ್ಲ ಉದ್ಧರಿಸಲು, ಇವತ್ತು ಆಶೀರ್ವಾದವನ್ನು ಮಾಡಲು. ಓ ರಿಬೋ ಶಬ ರಾಧ ರಬ ಶಯದ ರಬ. ಇವತ್ತು ಹೇಳ್ರಿ ಯೇಸಪ್ಪ, ನಮ್ಮ ನಡೆಯಿಂದಾಗಲಿ ನಮ್ಮ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಅಪ್ಪ. ಈ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಸರ್ವ ಸೃಷ್ಟಿಗೆ ನೀನು ಯಜಮಾನನಾಗಿದ್ದೀಯಪ್ಪ. ಸರ್ವ ಲೋಕವು ನಿನಗೆ ಅಡ್ಡ ಬೀಳಲಿ ಯೇಸಪ್ಪ. ನೀನು ಒಳ್ಳೆಯವನು, ಸರ್ವಶಕ್ತನಾಗಿದ್ದೀಯ. ಪ್ರಿಯದರ ಮಕ್ಕಳೇ, ರೋಮಪುರ 8:6 ಹೇಳ್ತದೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ.
ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದಿಲ್ಲ. ಶರೀರ ಭಾವದಿನರು ದೇವರಿಗೆ ಮೆಚ್ಚುಗೆಯಾಗಿರಲಾರ್ರಿ ಎಂಬುದಾಗಿ ಆತನ ವಾಕ್ಯ ಹೇಳುವ ಪ್ರಕಾರ ಇವತ್ತು ಹೇಳ್ರಿ, ನಾವು ಆ ರೀತಿ ಆಗಿರಬಾರ್ದು. ಏಸಪ್ಪ ನಿನ್ನ ಮೇಲೆ, ಪರಿಶುದ್ಧಾತ್ಮನ ಮೇಲೆ ಮನಸ್ಸಿಡುವಂತೆ ನಮ್ಮನ್ನು ಮಾರ್ಪಡಿಸು ಅಪ್ಪ. ಜೀವವು ಮನಃಶಾಂತಿಯು ನಮಗೆ ಲಭಿಸುವಂತ ಕಾರ್ಯಗಳನ್ನು ನೀನು ಮಾಡು. ಪ್ರಿಯರ ಮಕ್ಕಳೇ, ಇವತ್ತು ಶರೀರ ಭಾವದವಗಳ ಮೇಲೆ ಮನಸ್ಸಿಡುವುದು ಶತ್ರುತ್ವ ಎಂಬುದಾಗಿ ಬೈಬಲ್ ಹೇಳ್ತದೆ. ಇವತ್ತು ಹೇಳ್ರಿ, ಏಸಪ್ಪ ನಾವು ಶರೀರದವರಾಗಿರಬಾರ್ದು, ಶರೀರ ಭಾವಗಳ ಮೇಲೆ ನಾವು ಮನಸ್ಸಿಡಬಾರ್ದು. ಏಸಪ್ಪ ಪವಿತ್ರಾತ್ಮನ ಅನ್ಯೂನ್ಯತೆಯಲ್ಲಿ ನಾವು ಜೀವನ ಮಾಡಲಿಕ್ಕೆ, ಪವಿತ್ರಾತ್ಮನ ವಾಕ್ಯದಲ್ಲಿ ನಾವು ನಡೆಯಲಿಕ್ಕೆ, ಅದರಂತೆ ನಾವು ಜೀವಿಸುವುದಕ್ಕೆ ನೀನು ಕೃಪೆ ಮಾಡು ಅಪ್ಪ. ಇವತ್ತೇಣ ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಶಕ್ತವಾಗಿ ಆತನ ನಾಮವನ್ನು ನಾವೆಲ್ಲರೂ ಘನಪಡಿಸೋಣ. ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಕರ್ತನಿಗೆ ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಹೇಳುವ ಜೀವಾಂತ್ಯ ದಿನವೆಲ್ಲ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವಾದಿಸು ನಿನ್ನ ನಂಬುವವರಿಗೆ, ಆಶೀರ್ವಾದಿಸು ನಿನ್ನ ನಂಬುವವರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ ಕರ್ತನಿಗೆ ಶಕ್ತವಾಗಿ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಪೂರ್ಣ ಮನಸ್ಸಿನಿಂದ ಹೇಳುವ ಶಕ್ತವಾಗಿ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನಿನ್ನ
ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮದಿ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮದಿ ತುಂಬಿಸು ನನ್ನ. ಪರಿಶುದ್ಧಾತ್ಮದಿಂದ ಸಾರುವೆ ಸುವಾರ್ತೆಯನ್ನು, ಪರಿಶುದ್ಧಾತ್ಮದಿಂದ ಸಾರುವೆ ಸುವಾರ್ತೆಯನ್ನು. ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತರ ಶಕ್ತಿಗೆ. ಸ್ತುತಿ ಮಾಡುವೆ ಪೂರ್ಣ ಮನಸ್ಸಿನಿಂದ. ಹೌದು ಸ್ವಾಮಿ, ನೀನು ಒಳ್ಳೆ ಅದ್ಭುತ ರಕ್ಷಕಪ್ಪ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೋ ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೋ ಬರಿಗೆ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಜಾತಿ ಜನ ನಿಮ್ಮದೇ ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ನಿಮ್ಮದೇ ಸ್ತುತಿ ಮಾಡಲಿ. ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ, ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತರ ಶಕ್ತಿಗೆ. ಮನಸ್ಸಾರೆ ನಾವು ಸ್ತುತಿ ಮಾಡುವೆ ಯೇಸುವೇ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೋ ಬರಿಗೆ. ಶಕ್ತವಾಗಿ ಹೇಳುವ. ಹೌದು ಸ್ವಾಮಿ, ನಿಮ್ಮನ್ನು ಮಾತ್ರ ಆರಾಧಿಸ್ತೇವೆ ಯೇಸಪ್ಪ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತರ ಶಕ್ತಿಗೆ. ಸ್ತುತಿ ಮಾಡುವೆ ಅದ್ಭುತರ ಶಕ್ತಿಗೆ. ಜೀವಾದ್ಯ ದಿನವೆಲ್ಲ ಯೇಸುವಿಗೋ ಬರಿಗೆ. ಜೀವಾದ್ಯ ನಿನ್ನ ಮನದಲ್ಲಿ ನಿನ್ನ ಮಾತು ನನ್ನ ಬಾಯಲ್ಲಿ, ನಿನ್ನ ಮನದಲ್ಲಿ ನಿನ್ನ ಮಾತು
ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವಾದಿಸು ನಿನ್ನ ನಂಬುವವರಿಗೆ, ಆಶೀರ್ವಾದಿಸು ನಂಬುವವರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಸ್ತುತಿ ಮಾಡುವೆ ಕರ್ತನಿಗೆ. ಅದ್ಭುತರ ಶಕ್ತಿಗೆ ಜೀವಾಂತ ದಿನವೆಲ್ಲ ಯೇಸುವಿಗೋ ಪಡೆದೆ. ಜೀವಾಂತ ದಿನವೆಲ್ಲ ಯೇಸುವಿಗೋ ಪಡೆದೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೋ ಪಡೆದೆ. ನಿನ್ನ ವಾಕ್ಯದಂತೆ ನಡೆಯುವೆನ, ನಿನ್ನ ಆತ್ಮದಿ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನ, ನಿನ್ನ ಆತ್ಮದಿ ತುಂಬಿಸು ನನ್ನ. ಪರಿಶುದ್ಧಾತ್ಮದಿಂದ ಸಾರುವೆ ಸುವಾರ್ತೆಯನ್ನು, ಪರಿಶುದ್ಧ ಸಾರುವೆ ಸುವಾರ್ತೆಯನ್ನು. ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತರ ಶಕ್ತಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತರ ಶಕ್ತಿಗೆ. ಜೀವಾಂತ್ಯ ದಿನವೆಲ್ಲ ಯೇಸುವೇ. ಭೂರಿಭುಷಭರಧರ ಭಾಷಯತಿ ಜೀವಾಂತ್ಯ ದಿನವೆಲ್ಲ ಯೇಸುವೇ ಗೊಬ್ಬರಿಗೆ. ಹಾಲೆಲೂಯ. ಹೌದು ನಮ್ಮ ಜೀವಾಂತ್ಯ ದಿನವೆಲ್ಲ ಯೇಸಪ್ಪ ಕರ್ತನೇ, ನಿನ್ನ ವಾಕ್ಯದಲ್ಲಿ ನಡೆಯುವತ್ತೆ ನಮ್ಮನ್ನು ಉಪದೇಶಿಸು, ನಮ್ಮನ್ನು ಪ್ರೇರೇಪಿಸು ಅಪ್ಪ. ಏಸಪ್ಪ, ನನ್ನ ಮಾನದಲ್ಲಿ ನಿನ್ನ ಮಾತು ಬರುವಂತೆ, ನನ್ನ ಬಾಯಲ್ಲಿ ನಿನ್ನ ಹಾಡು ಹಾಡುವಂತೆ ಏಸಪ್ಪ ನಮ್ಮನ್ನು ಪರಿವರ್ತಿಸು ಅಪ್ಪ. ಈ ಲೋಕಕ್ಕೆಲ್ಲ ನಿನ್ನ ಸುವಾರ್ತೆಯನ್ನು ಸಾರುವಂತೆ ನಮ್ಮ ಹೃದಯವನ್ನು ತೆರೆ ಅಪ್ಪ. ಓ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ. ಓ ನಿನ್ನ ವಾಕ್ಯದಂತೆ ನಡೆಯಲಿಕ್ಕೆ ಕರ್ತನೆ ಒಂದು ಕೃಪೆಯನ್ನು ಕೊಡು ಅಪ್ಪ. ನಿನ್ನ ಆತ್ಮದಿ ತುಂಬಿ ನಡೆಯಲಿಕ್ಕೆ ಒಂದು ಕೃಪೆಯನ್ನು ಕೊಡು ಅಪ್ಪ. ಪರಿಶುದ್ಧ ಆತ್ಮನಿಂದ ತುಂಬಿ ಸುವಾರ್ತೆ ಸಾರುವಂತ ಅಭಿಷೇಕವನ್ನು ಕೊಡು ಅಪ್ಪ. ಓ ರಿಬೋ ಶಬರಾದ ರಾಬಾಶ್ರಯದರೆ ಏಸಪ್ಪ, ನಿನ್ನ ನಂಬುವರೆಲ್ಲರನ್ನು ಅಭಿಷೇಕಿಸಲು ಶಕ್ತನಾಗಿದೆಯಪ್ಪ. ಬಿಡುಗಡೆ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದೆಯಾ. ಇವತ್ತು ನೋವು, ನಲಿವುಗಳು, ಬಂಧನ, ಮಾಟ, ಶಕ್ತಿ ಯಾವುವು ನಿನ್ನ ನಾಮದ ಮುಂದೆ ಅದು ನಿಲ್ಲಲಾರದು ಸ್ವಾಮಿ. ಕರ್ತನೇ, ನಿನ್ನ ನಾಮದ ಮುಂದೆ ಎಲ್ಲ ನಾಮಗಳು ತಗಲ್ಪಡಲಿ ಯೇಸಪ್ಪ. ನಿನ್ನ ನಾಮದ ಮುಂದೆ ಎಲ್ಲ ಕಾರ್ಯಗಳು ತಗಲ್ಪಡಲಿ. ನಿನ್ನ ನಾಮ ಒಂದೇ ಪರಿಶುದ್ಧವಾದ ನಾಮ. ಓ ಇಡೀ ಲೋಕಕ್ಕೆ ನಿನ್ನ ನಾಮ ರಕ್ಷಣೆಯ ನಾಮವಾಗಿದೆ. ಓ ರಿದೋ ರಾಬ ಶಬರದ ರಾಬ ಶಯತೆರೆ ತೇಣ. ನಿನ್ನ
ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲ ಜಾತಿ ಜನ ನಿಮ್ಮನ್ನು ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ನಿಮ್ಮನ್ನು ಸ್ತುತಿ ಮಾಡಲಿ. ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ, ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ. ಹೇಳುವ ಸ್ತುತಿ ಮಾಡುವೆ, ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ತೋರಿದ ಶಬರಿ. ಹೇಳುವ ಸ್ತುತಿ ಮಾಡುವೆ, ಸ್ತುತಿ ಮಾಡುವೆ ಪೂರ್ಣ ಮನಸ್ಸಿನಿಂದ ನಂಬಿಕೆಯುಳ್ಳವರಾಗಿ, ಅದ್ಭುತರ ಶಕ್ತಿಗೆ ಜೀವಾಂತ ದಿನವೆಲ್ಲ ಯೇಸುವೇ. ನನ್ನ ಜೀವಾಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ನಿನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನಿನ್ನ ವಾಕ್ಯದಂತೆ ಎಲ್ಲ ನಡೆಯಲಿ ಅಪ್ಪ, ನಿನ್ನ ಬೆಳಕಿನಲ್ಲಿ ಎಲ್ಲ ಜೀವಿಸಲಿ ಅಪ್ಪ, ನಿನ್ನ ಆಶೀರ್ವದಿಸಲ್ಪಟ್ಟ ಮಕ್ಕಳಾಗಿ ಬಾಳಲಿ ಅಪ್ಪ. ಏನೇ ಜೀವಿತದಲ್ಲಿ ಡೊಂಕಾದ ಪ್ರದೇಶಗಳು ಬಂದರು, ಜೀವಿತದಲ್ಲಿ ಬಲಹೀನತೆಗಳು ಬಂದರು, ಜೀವಿತದಲ್ಲಿ ಕಷ್ಟಗಳು ಎದುರಾದರು, ಏಸಪ್ಪ ಇವತ್ತು ನಿನ್ನ ನಾಮದಲ್ಲಿ ನಡೆಯಲಿಕ್ಕೆ, ನಿನ್ನ ನಾಮದಲ್ಲಿ ಜಯವನ್ನು ಹೊಂದಲಿಕ್ಕೆ ಇವತ್ತು ಕೃಪೆಯನ್ನು ಕೊಟ್ಟಿದ್ದೀರಿ ಏಸಪ್ಪ. ಇವತ್ತು ನಿನ್ನ ನಾಮಕ್ಕೆ ಸರಿಸಾಟಿ ಯಾವ ನಾಮವೂ ಇಲ್ಲ. ಓ, ನಿನ್ನ ವಾಕ್ಯದಂತೆ ನಡೆಯಲು ನಿನ್ನ ಶಕ್ತಿಯನ್ನು ಕೊಡುವ ದೇವರಾಗಿದೆಯಾ. ಪರಿಶುದ್ಧ ಆತ್ಮನಿಂದ ನಾನು ತುಂಬಿಸಿ ನಡೆಸಪ್ಪ. ಯಾಕಂದ್ರೆ ನೀನು ಸ್ಪರ್ಶಿಸುವಾಗ ಕರ್ತನೇ, ಹೌದು ಸ್ವಾಮಿ, ನನ್ನ ಸ್ಥಿತಿಯು ಬದಲಾಗುವಂಥದ್ದಾಗಿದೆ ಅಪ್ಪ. ನೀನು ಸ್ಪರ್ಶಿಸುವಾಗ ನಮ್ಮ ಸ್ಥಿತಿಯು ಬದಲಾಗುವಂಥದ್ದಾಗಿದೆ ಅಪ್ಪ. ಯಾಕಂದ್ರೆ ಬರಿದಾದ ಬದುಕನ್ನು ನೀನು ನೋಡುವಂಥ ದೇವರಾಗಿದ್ಯಾ. ഇരുಳಾದ ಈ ಬಾಳನ್ನು ಬೆಳಕಾಗಿ ಮಾರ್ಪಡಿಸಲು ಶಕ್ತನಾದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಹಾಲೆಲ್ಲೂಯ. ಕಾರ್ಗತ್ತಿಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಅಂಜ ಕಾರಣವಿಲ್ಲ, ಯಾಕಂದ್ರೆ ನೀನು ನಮ್ಮ ಜೊತೆ ಇರುವ ದೇವರಾಗಿದ್ಯಾ. ಇವತ್ತೇಣ ಪ್ರೇದರ ಮಕ್ಕಳೇ, ಸ್ಪರ್ಶಿಸು ಅಪ್ಪ, ನಿನ್ನ ಕರದೆ ನಮ್ಮನ್ನು ಸ್ಪರ್ಶಿಸು. ಇವತ್ತೇಣ ಯೇಸುವೆ ನನ್ನ ಸ್ಪರ್ಶಿಸು, ಇವತ್ತು ನಮ್ಮನ್ನು ಸ್ಪರ್ಶಿಸು. ಪಾಯ್ತಿರದಲ್ಲಿ ಇವತ್ತು ನಮ್ಮನ್ನು ಸ್ಪರ್ಶಿಸು ಅಪ್ಪ, ನಮ್ಮನ್ನು ಮುಟ್ಟು ಅಪ್ಪ, ನಮ್ಮನ್ನು ಸ್ಪರ್ಶಿಸು ಅಪ್ಪ. ನೀನು ಸ್ಪರ್ಶಿಸಿದಾಗಲೇ ಕರ್ತನೆ ನಮ್ಮ ಬದುಕು ಬದಲಾಗುವಂಥದ್ದಾಗಿದೆ ಅಪ್ಪ. ನೀನು ಸ್ಪರ್ಶಿಸುವಾಗಲೇ ನಮ್ಮ ಸ್ಥಿತಿಯು ಬದಲಾಗುವಂಥದ್ದಾಗಿದೆ. ಇವತ್ತೇಣ ಶಕ್ತವಾಗಿ ಬಾಯ್ತಿರೋದು ಆತನ ನಾಮವನ್ನು ಆರಾಧನೆ ಮಾಡುವ. ಸ್ಪರ್ಶಿಸು ಸ್ಪರ್ಶಿಸು ನಿನ್ನ ಕರದೆ, ಸ್ಪರ್ಶಿಸು ನಿನ್ನ ಕರದೆ, ಸ್ಪರ್ಶಿಸು. ಏನು ಸ್ಪರ್ಶಿಸು? ಸ್ಪರ್ಶಿಸು ಸ್ಪರ್ಶಿಸು ನಿನ್ನ ಕರದೆ, ಸ್ಪರ್ಶಿಸು ನಿನ್ನ ಕರದೆ, ಸ್ಪರ್ಶಿಸು. ಯೇಸುವೇ ನನ್ನ ಸ್ಪರ್ಶಿಸು ಈಗಲೇ, ಯೇಸುವೇ
ಸ್ಪರ್ಶಿಸು ಈಗಲೇ ನನ್ನ ಬದುಕು ಬದಲಾಗುವುದು, ನನ್ನ ಸ್ಥಿತಿಯು ಸರಿ ಹೋಗುವುದು, ನನ್ನ ಬದುಕು ಬದಲಾಗುವುದು. ಹೇಳುವಾ, ನನ್ನ ಸ್ಥಿತಿಯು ಸರಿ ಹೋಗುವುದು. ಸ್ಪರ್ಶಿಸು, ಬಾಯ್ ತೆರೆದು ಸ್ಪರ್ಶಿಸು ನಿನ್ನ ಕರದಿ, ಸ್ಪರ್ಶಿಸು ನಿನ್ನ ಕರದಿ, ಸ್ಪರ್ಶಿಸು. ಬರಿದಾದ ಬದುಕನ್ನು ನೀವೊಮ್ಮೆ ನೋಡಯ್ಯ, ಇರುಳಾದ ಈ ಬಾಳನ್ನು ಬೆಳಕಾಗಿ ಮಾಡೆಯ ಯೇಸುವೆ. ಬರಿದಾದ ಬದುಕನ್ನು ನೀವೊಮ್ಮೆ ನೋಡಯ್ಯ, ಇರುಳಾದ ಈ ಬಾಳನು ಬೆಳಕಾಗಿ ಮಾಡೆಯ. ಪ್ರಾರ್ಥನೆ ಕೇಳುವವನು ನೀನೇ, ಕಣ್ಣೀರ ಕಾಣುವವನು ನೀನೇ, ನನ್ನ ಹೃದಯ ಅರಿತವನು ನೀನೇ, ಅದ್ಭುತ ಮಾಡುವವನು ನೀನೇ. ಪ್ರಾರ್ಥನೆ ಕೇಳುವವನು ನೀನೇ, ಕಣ್ಣೀರ ಕಾಣುವವನು ನೀನೇ. ನನ್ನ ಹೃದಯ ಅರಿತವನು ನೀನೇ, ಅದ್ಭುತ ಮಾಡುವವನು ನೀನೇ. ಯೇಸುವೇ ನನ್ನ ಸ್ಪರ್ಶಿಸು ಈಗಲೇ, ಯೇಸುವೇ ನನ್ನ ಸ್ಪರ್ಶಿಸು ಈಗಲೇ, ನನ್ನ ಬದುಕು ಬದಲಾಗುವುದು, ನನ್ನ ಸ್ಥಿತಿಯು ಸರಿ ಹೋಗುವುದು. ಹೇಳುವ, ನನ್ನ ಬದುಕು ಬದಲಾಗುವುದು. ನಂಬಿಕೆಯಿಂದ ಹೇಳುವ, ನನ್ನ ಸ್ಥಿತಿಯು ಸರಿ ಹೋಗುವುದು. ಸ್ಪರ್ಶಿಸು, ಹೇಳುವ, ಬಾಯ್ ತೆರೆದು ನಿನ್ನ ಕರದಿ, ಸ್ಪರ್ಶಿಸು ನಿನ್ನ ಕರದಿ, ಸ್ಪರ್ಶಿಸು. ಮಾರ್ಗವ ತೋರುವೆ ನನ್ನಯ ಬಾಳಿಗೆ, ನಿನ್ನನ್ನೇ ನಂಬುವೆ, ಅದ್ಭುತವ ಕಾಣುವೆ ಸುವೆ. ಮಾರ್ಗವ ತೋರುವೆ ನನ್ನಯ ಬಾಳಿಗೆ, ನಿನ್ನನ್ನೇ ನಂಬುವೆ, ಅದ್ಭುತವ ಕಾಣುವೆ. ನನ್ನಯ ರಕ್ಷಕನು ನೀನೇ, ನನ್ನ ಉದ್ಧಾರಕನು ನೀನೇ, ನಿನ್ನಲ್ಲಿ ನನ್ನಯ ನಿರೀಕ್ಷೆ, ಎಂದೆಂದು ನಿನ್ನೆನ್ನೇ ನಾ ಸ್ತುತಿಪೆ. ನನ್ನಯ ರಕ್ಷಕನು, ನನ್ನಯ ನನ್ನ ಉದ್ಧಾರಕನು ನೀನೇ, ನಿನ್ನಲ್ಲಿ ನನ್ನಯ ನಿರೀಕ್ಷೆ, ಎಂದೆಂದು ನಿನ್ನನ್ನೇ ನಾ ಸ್ತುತಿಪೆ. ಯೇಸುವೇ
ಬದುಕು ಬದಲಾಗ್ಬೋದು ಹೇಳ್ವಾ, ನನ್ನ ಸ್ಥಿತಿಯು ಸರಿ ಹೋಗ್ಬೋದು ಹೇಳ್ವಾ, ನನ್ನ ಬದುಕು ಬದಲಾಗ್ಬೋದು, ನನ್ನ ಸ್ಥಿತಿಯು ಸರಿ ಹೋಗ್ಬೋದು. ಸ್ಪರ್ಶಿಸು ಸ್ಪರ್ಶಿಸು ನಿನ್ನ ಕರದಿ, ಸ್ಪರ್ಶಿಸು ನಿನ್ನ ಕರದಿ, ಸ್ಪರ್ಶಿಸು ಯೇಸುವೇ ನನ್ನ ಸ್ಪರ್ಶಿಸು ಈಗಲೇ, ಶಕ್ತವಾಗಿ ನನ್ನ ಸ್ಪರ್ಶಿಸು ಈಗಲೇ, ನನ್ನ ಬದುಕು ಬದಲಾಗದು, ನನ್ನ ಸ್ಥಿತಿಯು ಸರಿ ಹೋಗುವುದು, ನನ್ನ ಬದುಕು ಬದಲಾಗುವುದು, ನನ್ನ ಸ್ಥಿತಿಯು ಸರಿ ಹೋಗುವುದು, ನನ್ನ ಬದುಕು ಬದಲಾಗುವುದು, ನನ್ನ ಸ್ಥಿತಿಯು ಸರಿ ಹೋಗುವುದು. ಹೌದು ಸ್ವಾಮಿ, ನೀನು ಸ್ಪರ್ಶಿಸುವಾಗಲೇ ನಮ್ಮ ಬದುಕು ಬದಲಾಗುವಂಥದ್ದಾಗಿ, ನೀನು ಸ್ಪರ್ಶಿಸುವಾಗಲೇ ನಮ್ಮ ಸ್ಥಿತಿ ಸರಿ ಹೋಗುವಂಥದ್ದಾಗದ, ನಿನ್ನ ಮಾರ್ಗಗಳು ತೆರೆಯುವಂಥದ್ದಾಗಿದೆ. ಏಸಪ್ಪ, ಇಕ್ಕಟ್ಟಾದ ಬಾಗಿಲಲ್ಲಿ ನುಗ್ಗುವುದಕ್ಕೆ ಕರ್ತನೆ ಕೃಪೆಯನ್ನು ತೋರುವ ದೇವರು ನೀನಾಗಿದ್ದೀರಿ ಅಪ್ಪ. ಮನುಷ್ಯರ ಮಾತುಗಳಾದರೂ ನಿಷ್ಫಲವಾಗುವವು, ಮನುಷ್ಯರ ಆಲೋಚನೆಗಳಾದರೂ ಬಿದ್ದು ಹೋಗುವವು, ಮನುಷ್ಯರ ವಾಗ್ದಾನಗಳಾದರೂ ನೆರವೇರದೆ ಇರುವವು. ಆದರೆ ನಿನ್ನ ಮಾತು ನಿಷ್ಫಲವಾಗುವುದಿಲ್ಲ ಅಪ್ಪ, ನಿನ್ನ ಕಾರ್ಯಗಳು ನಿಷ್ಫಲವಾಗುವುದಿಲ್ಲ ಅಪ್ಪ, ನಿನ್ನ ಮಾತುಗಳು ನೆರವೇರುವಂಥದ್ದಾಗದ. ನೀನು ಸ್ಪರ್ಶಿಸು ಅಪ್ಪ, ಈಗಲೇ ನೀನು ಸ್ಪರ್ಶಿಸುವಾಗ ಎಲ್ಲ ಬದುಕುಗಳು ರೂಪಾಂತರಗೊಳ್ಳುವಂಥದ್ದಾಗಿದೆ ಅಪ್ಪ. ಮಾರ್ಗವ ತೋರುವ ಒಳ್ಳೆ ತಂದೆ ನೀನು ಆಗಿದ್ದೀಯಪ್ಪ. ನೀನು ನಂಬುವ ಬಾಳಿಗೆ ಅದ್ಭುತವನ್ನು ತೋರಿಸುವಂಥ ದೇವರು ನೀವು ಆಗಿದ್ದೀರಿ. ನನ್ನ ರಕ್ಷಕನು, ನಮ್ಮ ಉದ್ಧಾರಕನು, ನಿನ್ನಲ್ಲಿ ನಾವು ನಿರೀಕ್ಷೆ ಇಡುವಾಗ ಕರ್ತನೆ ನೀನು ನಮ್ಮ ನಡೆಸುವ ದೇವರಾಗಿ, ಕರ್ತನೆ ಮುಂಜಾನೆಯಿಂದ ಇದುವರೆಗೂ ನಡೆಸಿದ್ದೀರಿ ಅಪ್ಪ. ಈ ದಿನಕ್ಕಾಗಿ ಸ್ತೋತ್ರ. ನಡೆಸಿದ ಪ್ರತಿಯೊಂದು ಸಮಯಕ್ಕಾಗಿ, ಪ್ರತಿಯೊಂದು ಕ್ಷಣಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರ್ತೇವೆ ರಾಜ. ನೀನೇ ಉನ್ನತನು, ಸರ್ವಶಕ್ತನಾದ ದೇವರು. ಒಂದಿನ ಸಮಯಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ಬಂದಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ನಡೆಸು. ಬಲವಾದ ಬಿಡುಗಡೆ, ಬಲವಾದ ಆಶೀರ್ವಾದವನ್ನು ಕೊಡಿಸು. ಎಲ್ಲ ಸ್ತುತಿಗನ ಮಾನ ಮಹತ್ವ ನಿನ್ನೊಬ್ಬರು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೆನ್.